ಕರ್ನಾಟಕದ ಎಲ್ಲ ಎಡ ಜಾತ್ಯತೀತ ಪ್ರಜಾಸತ್ತಾತ್ಮಕ ಹಾಗೂ ಪ್ರಗತಿಪರ ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯ ಕುರಿತು ಏರ್ಪಡಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಸಂಘಟಕರೇ ಮತ್ತು ಎಲ್ಲ ಆಸಕ್ತ ವೀಕ್ಷಿಸುತ್ತಿರುವ ಸಂಗಾತಿಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಎಲ್ಲ ಸಹ ಉಪನ್ಯಾಸಕರೇ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿರ್ತಕ್ಕಂಥ ಹಲವಾರು ಅಂಶಗಳನ್ನು ಈಗಾಗಲೇ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಮಾತನಾಡಿರ್ತಕ್ಕಂಥ ನನ್ನ ಆತ್ಮೀಯರು ಗೆಳೆಯರು ಆಗಿರ್ತಕ್ಕಂಥ ಮಾನ್ಯ ವಯಸ್ವಿ ದತ್ತ ಅವರೇ, ಈ ವಿದ್ಯಾರ್ಥಿ ಸಂಘಟನೆಗಳಿಗೆ ನನ್ನೊಂದು ಮನವಿ. ಮೊದಲನೇದಾಗಿ ಈ ಎಜುಕೇಶನ್ ಪಾಲಿಸಿಯ ಡಾಕ್ಯುಮೆಂಟ್ ಅನ್ನು ದಯವಿಟ್ಟು ಎಲ್ಲರೂ ಒಂದ್ಸಲ ಓದಿಬಿಡಿ. ಬೇಕಾದ್ರೆ ಯಾರಾದ್ರೂ ಸ್ನೇಹಿತರು ಸೇರಿ ಕನ್ನಡದಲ್ಲಿ ಅನುವಾದ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೂ ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡಬಹುದು. ಈಗಾಗಲೇ ಮಾನ್ಯ ದತ್ತ ಅವರು ಹೇಳಿದಾಗೆ ಈ ಡಾಕ್ಯುಮೆಂಟ್ ಏನಿದೆ, ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ನಮ್ಮ ಕೇಂದ್ರ ಮಾನವ ಸಂಪನ್ಮೂಲ ಮಂತ್ರಾಲಯದಿಂದ ತಂದಿರತಕ್ಕಂಥ ಈ ಡಾಕ್ಯುಮೆಂಟ್, ಈ ಒಂದು ಎಜುಕೇಶನ್ ಪಾಲಿಸಿ ಖಂಡಿತವಾಗ್ಲೂ ನಾವೆಲ್ಲರೂ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಯಾಕೆ ಇದು ಮಾರಕವ, ಸಾಧಕವ, ಬಾಧಕವ? ಮಾನ್ಯ ದತ್ತ ಅವರು ಹೇಳಿದಾಗೆ ಖಂಡಿತವಾಗಿಯೂ ಇದು ಮೇಲ್ನೋಟಕ್ಕೆ ನಮ್ಮ ಸಂವಿಧಾನವನ್ನ ಇಟ್ಕೊಂಡೇ ಮಾತಾಡ್ತದೆ. ಬರೀ ಸಂವಿಧಾನ ಮಾತ್ರ ಅಲ್ಲ, ನಮ್ಮ ಫ್ರೆಂಚ್ ಕ್ರಾಂತಿಯ ಘೋಷಣೆ ಆಗಿರ್ತಕ್ಕಂಥ ಸಹೋದರತೆ, ಸ್ವಾತಂತ್ರ್ಯ, ಸಮಾನತೆ ಅಂತ ಎಲ್ಲ ವಾಕ್ಯಗಳು ಇದರಲ್ಲಿದ್ದಾವೆ. ಮತ್ತು ಇದನ್ನ ಓದಿದ ತಕ್ಷಣನೇ 2030 ಹೊತ್ತಿಗೆ, ಅಂದ್ರೆ 10 ವರ್ಷದ ಅವಧಿಗೆ ಭಾರತ ದೇಶ ಸರ್ವ ಶಿಕ್ಷಣ ಹೊಂದಿ ವೈಜ್ಞಾನಿಕ ಮನೋಭಾವದಿಂದ ಜಗತ್ತಿಗೆ ಗುರು ಆಗೋಕೆ ಹೊರಟಿದೆ ಅಂತಕ್ಕಂಥ ಒಂದು ಭ್ರಮೆಯನ್ನು ಇದು ಮೂಡಿಸ್ತದೆ. ಸೊ ಆ ಹಿನ್ನೆಲೆ ಒಳಗೆ ನಾವು ಇದನ್ನ ಮೊದಲು ಓದಬೇಕು ಆಸ್ ಇಟ್ ಈಸ್ ನಮ್ಮ ವಿದ್ಯಾರ್ಥಿಗಳು, ಆಮೇಲೆ ಅದನ್ನ ವಿಮರ್ಶೆ ಮಾಡ್ತಾ ಹೋಗ್ಬೇಕು. ಇಲ್ಲಿ ಶಬ್ದಗಳ ನಡುವೆ, ಈಗಾಗಲೇ ದತ್ತ ಅವರು ಹೇಳಿದಾಗೆ ಶಬ್ದಗಳ ನಡುವೆ ಹುನ್ನಾರಗಳಿದ್ದಾವೆ, ವಾಕ್ಯದ ನಡುವೆ ಹುನ್ನಾರಗಳಿದ್ದಾವೆ, ಪುಟದ ನಡುವೆ ಹುನ್ನಾರಗಳಿದ್ದಾವೆ. ಈ ಹುನ್ನಾರಗಳನ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ ಇದು ಚರ್ಚೆಗೆ ಒಳಗಾಗದೇನೆ ಒಂದು ಒಪ್ಪಿತ ರೂಪಕ್ಕೆ ಬಂದ್ಬಿಡ್ತದೆ. ಸೊ ಆ ಕಾರಣಕ್ಕಾಗಿ ನನ್ನ ಮನವಿ, ಇದರಲ್ಲಿ 4 ಅಂಶಗಳನ್ನ ಇದ್ದಾವೆ. ಇದು ಏನಂತಂದ್ರೆ, ನಾವು ಇತಿಹಾಸವನ್ನು ಓದುವಾಗ 2 ರೀತಿ ಇತಿಹಾಸವನ್ನು ಓದ್ತೇವೆ. ಒಂದು ವೈದಿಕರ ಇತಿಹಾಸ, ಇನ್ನೊಂದು ಬ್ರಿಟಿಷರು ಬರೆದಿರ್ತಕ್ಕಂಥ ಇತಿಹಾಸ, ಮತ್ತೊಂದು ವಾಸ್ತವವಾದಿಗಳ ಇತಿಹಾಸ. ಈ ವಾಸ್ತವವಾದಿಗಳ ಇತಿಹಾಸದಲ್ಲಿ ಮಾನವ ಜನಾಂಗದ ವಿಕಾಸ, ಬೆಳವಣಿಗೆ ಒಂದು ವಾಸ್ತವವಾದಿ ನೆಲೆಯಲ್ಲಿ ಹೇಗಾಯ್ತು ಅಂತ ಅನ್ನೋದನ್ನ ಹೇಳ್ತಾರೆ. ಇನ್ನೊಂದು ಕಡೆ ಬ್ರಿಟಿಷರು ತಮಗೆ ಪೂರಕವಾಗಿರ್ತಕ್ಕಂಥ ರೀತಿ ಒಳಗೆ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದು ಇದೆ. ಮತ್ತೊಂದು ಕಡೆ ವೈದಿಕ ಇತಿಹಾಸ. ಈ ವೈದಿಕ ಇತಿಹಾಸವನ್ನು ನಾವು ಗಮನಿಸಿದ್ರೆ ಈ ವರ್ಣಾಶ್ರಮವನ್ನು ನಾವು ಕಾಣ್ತೇವೆ. ಇದು ಹಿಂದೆ ಇರ್ತಕ್ಕಂಥ ಪೊಲಿಟಿಕಲ್ ಅಜೆಂಡಾ ಏನು? ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020ಗೆ ಹಿಂದೆ ಒಂದು ಅಜೆಂಡಾ ಇದೆ, ಒಂದು ಕಾರ್ಯಸೂಚಿ ಇದೆ, ಒಂದು ಹುನ್ನಾರ, ಕಾನ್ಸ್ಪಿರಸಿ. ಎಸ್, ಈ ಕಾರ್ಯಕ್ರಮದ ಸಂಘಟಕರು ಸರಿಯಾಗಿ ಒಂದು ಟೈಟಲ್ ಕೊಟ್ಟಿದ್ದಾರೆ. ಇದರ ಹಿಂದೆ ಇರ್ತಕ್ಕಂಥ ರಾಜಕೀಯ ಹುನ್ನಾರಗಳು, ರಾಜಕೀಯ ಯೋಜನೆಗಳು ಬೇರೆ. ರಾಜಕೀಯ ಯೋಜನೆ ಬೇರೆ. ಎಲ್ಲ ಪಕ್ಷಗಳಿಗೂ ತಮ್ಮ ರಾಜಕೀಯ ಯೋಚನೆ ಇರ್ತದೆ, ರಾಜಕೀಯ ಯೋಜನೆ ಇರ್ತದೆ. ಆದ್ರೆ ಇಲ್ಲಿರುವುದು ರಾಜಕೀಯ ಹುನ್ನಾರ, ಪೊಲಿಟಿಕಲ್ ಕಾನ್ಸ್ಪಿರಸಿ. ಈ ಕಾನ್ಸ್ಪಿರಸಿ ಏನು ಅಂತಂದ್ರೆ, ಯಾವ ವೈದಿಕ ಇತಿಹಾಸದಲ್ಲಿ ನಾವು ಚಾತುರ್ವರ್ಣಗಳನ್ನ ಕಾಣ್ತಾ ಇದೀವೋ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ಒಂದು ಚಾತುರ್ವರ್ಣವನ್ನ ಕಾಣ್ತಿದೀವೋ, ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲೂ ಒಂದು ಚಾತುರ್ವರ್ಣ ಇದೆ. 4 ಬಣ್ಣಗಳಿದಾವೆ. ಏನು 4 ಬಣ್ಣಗಳು? ಒಂದು
ಶಿಕ್ಷಣದ ಕೇಸರೀಕರಣ. ಒಂದು ಶಿಕ್ಷಣದ ಕೇಸರೀಕರಣ. ಈ ಕೇಸರೀಕರಣವನ್ನು ಸಾಧನೆ ಮಾಡಕ್ಕಿರ್ತಕ್ಕಂಥದ್ದು ಶಿಕ್ಷಣದ ಖಾಸಗೀಕರಣ. ಎರಡನೇದು, ಈ ಶಿಕ್ಷಣದ ಖಾಸಗೀಕರಣದ ಮೂಲಕ ಶಿಕ್ಷಣದ ವ್ಯಾಪಾರೀಕರಣ. ಮೂರನೇದು. ನಾಲ್ಕನೇದು ಶಿಕ್ಷಣದ ಕಾರ್ಪೊರೇಟೀಕರಣ. ಶಿಕ್ಷಣದ ಕೇಸರೀಕರಣ, ಶಿಕ್ಷಣದ ಖಾಸಗೀಕರಣ, ಶಿಕ್ಷಣ ಕ್ಷೇತ್ರದ ವ್ಯಾಪಾರೀಕರಣ ಮತ್ತು ಶಿಕ್ಷಣ ಕ್ಷೇತ್ರದ ಕಾರ್ಪೊರೇಟೀಕರಣ. ಈ ನಾಲ್ಕು ಬಣ್ಣಗಳು ಈ ಒಂದು ಡಾಕ್ಯುಮೆಂಟ್ನ ಪ್ರತಿ ಪುಟದಲ್ಲೂ ಶಬ್ದದಲ್ಲಿ ತುಂಬಿದ್ದಾವೆ. ಆದರೆ ಅವಕ್ಕೆ ಒಂದು ದೊಡ್ಡ ಮುಖವಾಡವನ್ನು ಹಾಕಲಾಗಿದೆ. ಮುಖವಾಡ ನಮ್ಮ ಸಂವಿಧಾನದ ಹೆಸರಿನಲ್ಲೇ ಒಂದು ಮುಖವಾಡವನ್ನು ಇದಕ್ಕೆ ಹಾಕಿದ್ದಾರೆ. ಎಂಥದ್ದು ಮಲ್ಟಿಲಿಂಗ್ವಲ್, ಮಲ್ಟಿಕಲ್ಚರ್, ಈ ತರದ ಹಲವಾರು ಶಬ್ದಗಳನ್ನ, ಸೈಂಟಿಫಿಕ್ ಟೆಂಪರ್, ಈ ತರದ ಹಲವಾರು ಶಬ್ದಗಳನ್ನ ಇಲ್ಲಿ ಹಲವಾರು ಪುಟಗಳಲ್ಲಿ ಬಳಸೋದ್ರ ಮುಖಾಂತರ ಈ ನಾಲ್ಕು ಬಣ್ಣಗಳಿದಾವಲ್ಲ, ಚಾತುರ್ವರ್ಣಗಳು, ಕೇಸರೀಕರಣ, ಖಾಸಗೀಕರಣ, ವ್ಯಾಪಾರೀಕರಣ ಮತ್ತು ಕಾರ್ಪೊರೇಟೀಕರಣ, ಈ ನಾಲ್ಕು ಬಣ್ಣಗಳನ್ನ ಮುಚ್ಚಿ ಹಾಕೋಕೆ ನಮ್ಮ ನೆಲದ, ನಮ್ಮ ದೇಶದ, ನಮ್ಮ ಸಂವಿಧಾನದ ಹಲವಾರು ಪದಗಳನ್ನು ಬಳಸಿ ಅದನ್ನು ಮುಖವಾಡವಾಗಿ ಬಳಸ್ಕೊಂಡಿದ್ದಾರೆ. ಈ ಮುಖವಾಡವನ್ನ ತೆಗಿತಕ್ಕಂಥ ಶಕ್ತಿಯನ್ನ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಜನಸಾಮಾನ್ಯರಿಗೆ ನಾವು ತೋರಿಸ್ಕೊಡ್ಬೇಕಾದಂತ ಕೆಲಸವನ್ನ ಮಾಡಬೇಕಾಗಿದೆ. ಸೊ ನಾನು ಮುಖ್ಯವಾಗಿ ಇದು ಬಂದಿರತಕ್ಕಂಥ ಸಂದರ್ಭ ಮತ್ತು ಸನ್ನಿವೇಶ, ಆಮೇಲೆ ಇದು ಮಾತ್ರ ಅಲ್ಲ, ಎಜುಕೇಶನ್ ಪಾಲಿಸಿ ಮಾತ್ರ ಅಲ್ಲ. ತಾವು ಗಮನಿಸಿ, ನಮ್ಮ ದೇಶದ ಬಹುಸಂಖ್ಯಾತ ಜನರಿಗೆ ಕಾರ್ಮಿಕರ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಎಲ್ಲ ಕಾನೂನುಗಳನ್ನ ಕಿತ್ತುಕೊಂಡು ಕೇವಲ 4 ಸಂಹಿತೆಗಳಿಗೆ ಇಳಿಸಿ ಇಡೀ ಕಾರ್ಮಿಕ ವರ್ಗವನ್ನ ದಮನ ಮಾಡ್ತಕ್ಕಂಥ ರೀತಿ ನಡೀತಾ ಇದೆ. ಸುಮಾರು 45 ಕೋಟಿ ಜನಸಂಖ್ಯೆಯನ್ನ ಇವತ್ತು ದಮನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ 2017ರಲ್ಲಿ ತಂದಿರತಕ್ಕಂಥ APLMC ಆಕ್ಟ್ ಅನ್ನ, ಕೃಷಿಯನ್ನ ಕಾರ್ಪೊರೇಟೈಸ್ಗೊಳಿಸೋಕೆ ಹಲವಾರು ಕಾನೂನುಗಳನ್ನ ರೂಪಿಸಿದ್ದಾರೆ. ಅದರ ಬಗ್ಗೆ ಇವತ್ತು ಕರ್ನಾಟಕ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಅಂತ ಒಂದು ಕಾನೂನನ್ನ, ಭೂ ಸುಧಾರಣಾ ಕಾನೂನಿಗೆ ತಿದ್ದುಪಡಿ ತಂದಿದೆ. ಸುಮಾರು 30 ರಿಂದ 35 ಕೋಟಿ ಜನ ರೈತರು ಬೀದಿಗೆ ಬೀಳ್ತಕ್ಕಂಥ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಿದೆ. ಸೊ ಈ ತರದೊಳಗೆ ಜನವಿರೋಧಿ ಆಗಿರ್ತಕ್ಕಂಥ ಕಾನೂನುಗಳನ್ನ ಇವತ್ತು ಜಾರಿಗೆ ತರೋ ಸಂದರ್ಭದಲ್ಲೇನೆ ಇವತ್ತು ಶಿಕ್ಷಣ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋಕೆ, ಶಿಕ್ಷಣ ವ್ಯವಸ್ಥೆಯನ್ನ ಈ 4 ಚಾತುರ್ವರ್ಣಗಳ ಅಳವಡಿಸೋಕೆ ಈ ಬದಲಾವಣೆಯನ್ನು ತಗೊಂಡ್ಬಂದಿದ್ದನ್ನ ನಾವು ಗಮನಿಸಬೇಕು. ಯಾಕಂದ್ರೆ ಜನ ಪ್ರತಿರೋಧ ಮಾಡ್ತಕ್ಕಂಥ ಸ್ಥಿತಿ ಒಳಗೆ ಇಲ್ಲ. ಸೊ ಇಲ್ಲಿರ್ತಕ್ಕಂಥ ರಾಜಕಾರಣ ಏನು? ಇದು ಅಪ್ರಜಾಸತ್ತಾತ್ಮಕವಾದದ್ದು ಅನ್ನೋದು ಒಂದು. ಇದರಲ್ಲಿರ್ತಕ್ಕಂಥ ರಾಜಕಾರಣ ಏನು? ರಾಜಕೀಯ ಯೋಚನೆ ಬೇರೆ. ಅದರ ಅರ್ಥ ನಾವು ಗಂಭೀರವಾಗಿ ಪರಿಗಣಿಸಬೇಕು. ಹಿಂದೆ ನಮ್ಮ ದೇಶದ ಇವತ್ತಿನ ಬಿಜೆಪಿಯ ಪಕ್ಷದ ಸಿದ್ಧಾಂತಿಗಳಾಗಿರ್ತಕ್ಕಂಥ, ಅಂದಿನ ಜನಸಂಘದ ಸಿದ್ಧಾಂತಿಗಳಾಗಿರ್ತಕ್ಕಂಥ, ಅಥವಾ ಈ ಬಿಜೆಪಿ ಅಂತಕ್ಕಂಥ ಒಂದು ಪೊಲಿಟಿಕಲ್ ಪಾರ್ಟಿ ಯಾವ ಒಂದು ಮಾತೃ ಸಂಘಟನೆಯ ಪೊಲಿಟಿಕಲ್ ಮೌತ್ ಪೀಸ್, ಪೊಲಿಟಿಕಲ್ ಫೋರಮ್ ಅಂತ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ, ಅದರ ಗುರುಗಳಾಗಿರ್ತಕ್ಕಂಥ ಗುರು ಗೋಲ್ವಾಲ್ಕರ್ ಅವರು ಮತ್ತು ಸಾವರ್ಕರ್ ಅವರು ಆ ಸಂದರ್ಭದಲ್ಲೇನೆ ಹೇಳಿದ್ರು. ಈಗ ದತ್ತ ಅವರು ಹೇಳಿದಾಗೆ ಒಂದು ಫೆಡರಲ್ ಸಿಸ್ಟಮ್ ನಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ, ಒಂದು ಭಾಷಾವಾರು ಪ್ರಾಂತದಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ. ಸೊ ಅವರು ಹಿಂದಿ, ಹಿಂದೂ, ಹಿಂದೂಸ್ತಾನ್ ಅಂತಕ್ಕಂಥದ್ದು ಅವರ ಮೂಲ ಘೋಷಣೆ ಆಗಿತ್ತು. ನಂಬರ್ 1. ಎರಡನೇದಾಗಿ ಬಹಳ ಮುಖ್ಯವಾಗಿ ಅವರು ಈ ಪ್ರಾಂತ ಸರ್ಕಾರಗಳನ್ನು ಒಪ್ಪಿರಲಿಲ್ಲ. ನಮ್ಮ ಸಂವಿಧಾನವನ್ನು ರಚನೆ ಮಾಡುವಾಗ ಒಂದು ಪ್ರಾಂತದ ಅಥವಾ ಒಂದು ರಾಜ್ಯದ ಪ್ರಾಂತಗಳಂತೆ ನಿಮಗೆ ನಾವು ಕರ್ಕೊಂಡಿದೀವಿ. ಸೊ ಈ ತರದ ಒಂದು ಪ್ರಾಂತೀಯ ಪರಿಕಲ್ಪನೆಯನ್ನ RSS ಯಾವತ್ತೂ ಒಪ್ಪಿಲ್ಲ. ಅವ್ರ ಪ್ರಕಾರ ಈಗಾಗಲೇ ಅವ್ರು ಹೇಳಿದ್ರಲ್ಲ, ಏಕನಾಯಕ, ಒಂದು ಸರ್ಕಾರ, ಒಂದು ಪ್ರಭುತ್ವ, ಒಂದು ಪಾರ್ಲಿಮೆಂಟ್. ಅಂದ್ರೆ ಒಂದು ಪಾರ್ಲಿಮೆಂಟು ಇಡೀ ದೇಶವನ್ನ ಅಲ್ಲಿಂದಾನೇ ನಿಯಂತ್ರಣ ಮಾಡಬೇಕು. ಸೊ ಒಂದು ಪಾರ್ಲಿಮೆಂಟು, ಒಂದು ಭಾಷೆ, ಒಂದು ಸಂಸ್ಕೃತಿ, ಒಂದು ದೇಶ, ಒಂದು ಆಡಳಿತ ಅಂತಕ್ಕಂಥ ಪರಿಕಲ್ಪನೆ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಸಿಲೆಬಸ್ ಅನ್ನು ನೋಡಿದ್ರೆ ನಮಗಲ್ಲಿ ಕಾಣಿಸ್ತಾ ಇದ್ದಾವೆ. NCERT, CBS, ನ್ಯಾಷನಲ್ ಟೆಸ್ಟಿಂಗ್ ಕಮಿಟಿ, ನ್ಯಾಷನಲ್ ಇವ್ಯಾಲ್ಯೂಯೇಷನ್ ಕಮಿಟಿ, ಇವೆಲ್ಲ ಬರ್ತಾವಲ್ಲ. ನ್ಯಾಷನಲ್ ಈ ಕಮಿಟಿಯಲ್ಲಿ ನೀವು ಕೊನೆಗೆ ಅಬ್ರಿವೇಷನ್ಸ್ ಹೋದ್ರೆ ಗೊತ್ತಾಗ್ತದೆ ಎಲ್ಲೆಲ್ಲಿ ನ್ಯಾಷನಲ್ ಇದಾವೆ. ಅಂದ್ರೆ NCERT ಅಂತ ಒಂದಿದೆ.
ಆ NCERT ಕೇಂದ್ರದ ಪಠ್ಯಕ್ರಮವನ್ನ ಒಂದು ಪೆಡಗಾಗಿಯನ್ನ ಅದು ಚರ್ಚೆ ಮಾಡ್ತಾ ಒಂದು ಸ್ಟೇಟ್ ಕಮಿಟಿನೂ ಒಂದಿದೆ. ಹಾಗೇನೆ NCERT ತರ ಒಂದು ಸ್ಟೇಟ್ ಕಮಿಟಿನೂ ಇದೆ. ಈ ಸ್ಟೇಟ್ಗೂ ಮತ್ತು ಕೇಂದ್ರಕ್ಕೂ ಇರ್ತಕ್ಕಂಥ ಸಂಬಂಧಗಳೇನು? ಈ ರಾಜ್ಯದ ಒಂದು ಸಂಸ್ಥೆ ಅದು NCERT ತರ SCERT ಒಂದಿದೆ. ಅದು ನಮ್ಮ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ಜನರಲ್ ಒಂದು ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ ಅನ್ನ ಹೇಳಬಹುದೇ ಹೊರತು ಡಿಕ್ಟೇಟ್ ಮಾಡುವಾಗಿಲ್ಲ. ಸೊ ಇವತ್ತು ಡಿಕ್ಟೇಟ್ ಮಾಡ್ತಾ ಇದ್ದಾರೆ. ಸೊ ಈ ಶಿಕ್ಷಣದ ಕರಡನ್ನ ಹೇಗೆ ಜಾರಿಗೆ ತರಬೇಕು ಅಂತ ಇಡೀ ಈ ವ್ಯವಸ್ಥೆಯಲ್ಲಿ NCERT ಪಠ್ಯವನ್ನು ಸಿದ್ಧ ಮಾಡ್ತದೆ ಮತ್ತು ಪೆಡಗಾಗಿ ಅಂದ್ರೆ ಒಂದು ಮೆಥಡಾಲಜಿಯನ್ನು ಸಿದ್ಧ ಮಾಡ್ತದೆ. ಆ ಪಠ್ಯವನ್ನ ಮೆಥಡಾಲಜಿಯನ್ನ ಜಾರಿಗೆ ಮಾಡಕ್ಕೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯದ ಶಿಕ್ಷಣ ಸಮಿತಿಗಳೇನಿದಾವಲ್ಲ ಅವು ನೋಡ್ಕೋಬೇಕಂದ್ರೆ ಬರೀ ಮ್ಯಾನೇಜರಿಯಲ್ ಕೆಲಸವನ್ನ ಮಾಡಬೇಕು. ಕೇಂದ್ರ ಹೇಳಿದ್ದನ್ನ ಅವು ಇಂಪ್ಲಿಮೆಂಟ್ ಮಾಡಬೇಕು. ಸೊ ಇದರ ಅರ್ಥ ಏನು? ಹೇಗೆ ಈಗ GST ರೂಪದಲ್ಲಿ ನಮ್ಮ ರಾಜ್ಯದ ಎಲ್ಲ ಸಂಪನ್ಮೂಲವು ಕೇಂದ್ರಕ್ಕೆ ಹೋಗ್ತಾ ಇದೆ, ವಾಪಸ್ ರಾಜ್ಯಕ್ಕೆ ಬರ್ತಾ ಇಲ್ಲ. ಸೊ ಹಾಗೆ ಇವತ್ತು ಕೇಂದ್ರದ ಒಂದು ಚಿಂತನೆ ಏನಿದೆ, ಈ ದೇಶದಲ್ಲಿ ಒಂದು ಶಿಕ್ಷಣ ನೀತಿ ಅಂತ ಹೇಳ್ತಾ ಅದು ಇಡೀ ತನ್ನ NCERT ಮೂಲಕ CBSE ಅಂತ ಸಂಸ್ಥೆಗಳ ಮೂಲಕ ಇವತ್ತು ಈ ದೇಶದ ಮೇಲೆ ಒಂದು ಶಿಕ್ಷಣ ನೀತಿಯನ್ನ ಹೇರ್ತಾ ಇದೆ. ಈ ಶಿಕ್ಷಣ ನೀತಿಯನ್ನ ಹೇರ್ತಾ ಇದೆ. ಅದಕ್ಕೆ ಹೇಳ್ತಾರೆ ಅವರು, ಕರ್ನಾಟಕದ ರೀಜನಲ್ ಕಮಿಟಿಗಳು ಅಥವಾ ಕರ್ನಾಟಕ, ಮಹಾರಾಷ್ಟ್ರ ಬೇರೆ ಬೇರೆವು ಅವು ಫ್ಲೇವರ್ ಅನ್ನು ಕೊಡಬಹುದು ಅಂತ ಸ್ಥಳೀಯ ಫ್ಲೇವರ್ ಅನ್ನೋ ಶಬ್ದ ಬಳಸ್ತಾರೆ. ಈ ಕರಡಲ್ಲಿ ಈ ರಿಪೋರ್ಟ್ ಅಲ್ಲಿ ಒಂದು ಕರಡು ಅಂತ ಇದರಲ್ಲಿ ಫ್ಲೇವರ್ ಅಂತಕ್ಕಂಥ ಶಬ್ದವನ್ನು ಅಂದ್ರೆ ಅವರು ಕೊಡ್ತಾರೆ ವಸ್ತುವನ್ನ, ಅದಕ್ಕೆ ನಾವು ನಮ್ಮ ಫ್ಲೇವರ್ ಅನ್ನು ಹಚ್ಚಬೇಕು ಅಷ್ಟೇನೆ, ಸೇಂಟ್ ಹೊಡಿಬೇಕು ನಾವು, ಮೂಲ ಅವ್ರದ್ದೇನೆ, ಕೇಂದ್ರದ್ದೇನೆ. ಸೊ ಈ ತರದೊಳಗೆ ಯಾವಾಗ ಗೋಲ್ವಾಲ್ಕರ್ ಅವರು, ಸಾವರ್ಕರ್ ಅವರು ಆ ಕಾಲದಲ್ಲಿ ಈ ದೇಶದ ಸಂವಿಧಾನವನ್ನು ಒಪ್ಪದೇನೆ ಅವ್ರು ಯಾವತ್ತು ತ್ರಿವರ್ಣ ಧ್ವಜವನ್ನು ಒಪ್ಪಿಲ್ಲ, ಸಂವಿಧಾನವನ್ನು ಒಪ್ಪಿಲ್ಲ, ಮತ್ತು ಭಾಷಾವಾರು ಪ್ರಾಂತಗಳನ್ನು ಒಪ್ಪಿಲ್ಲ, ಮತ್ತು ಒಕ್ಕೂಟ ವ್ಯವಸ್ಥೆಯನ್ನ ಒಂದು ಫೆಡರಲ್ ಸ್ಟ್ರಕ್ಚರ್ ಅಂತ ಏನಿದೆ ಇದನ್ನು ಒಪ್ಪಿಲ್ಲ. ಆ ಕಾರಣಕ್ಕಾಗಿ ಅವತ್ತು ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಜನಸಂಘ ಮತ್ತು ಅವತ್ತಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಜಕಾರಣ ಇದೆಯಲ್ಲ, ಅದು ಇವತ್ತು ಮೋದಿ ಅವರ ಸರ್ಕಾರದ ಮೂಲಕ ಏನು ಬಹುಮತದಲ್ಲಿ ಬಂದಿದ್ದಾರೆ, ಇವತ್ತು ಜಾರಿ ತಗೊಂಡ್ಬರ್ತಾ ಇದ್ದಾರೆ. ಇದು ಒಂದು ಪೊಲಿಟಿಕಲ್ ಕಾನ್ಸ್ಪಿರಸಿ. ಈ ಪೊಲಿಟಿಕಲ್ ಕಾನ್ಸ್ಪಿರಸಿ ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಭಾರತದ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿದೆ, ಭಾರತದ ಜಾತ್ಯತೀತ ವ್ಯವಸ್ಥೆಗೆ ವಿರುದ್ಧವಾಗಿದೆ, ಮಲ್ಟಿ ಕಲ್ಚರ್ ಮಲ್ಟಿ ಲಿಂಗ್ವಲ್ ಸಂಸ್ಕೃತಿ ಇದು ವಿರುದ್ಧವಾಗಿದೆ. ಅದನ್ನೆಲ್ಲವನ್ನು ಸದೆ ಬಡಿಯುವ ನಿಟ್ಟಿನೊಳಗೆ ಇದು ಹೋಗ್ತಾ ಇದೆ. ಸೊ ಇದು ಒಂದು. ಇದನ್ನು ಕೇಸರೀಕರಣ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಗಮನಿಸ್ತಾ ಹೋದ್ರೆ ಇಡೀ ಈ ಪಠ್ಯದಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಎಥಿಕಲ್, ಹಿಸ್ಟಾರಿಕಲ್, ಕಲ್ಚರಲ್, ಎಥಿಕಲ್, ಹಿಸ್ಟಾರಿಕಲ್, ಕಲ್ಚರಲ್, ಎಸ್, ಇದು ಎಲ್ಲ ಡಾಕ್ಯುಮೆಂಟ್ನಲ್ಲೂ ಇದೆ. ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕೊಟ್ಟಿರ್ತಕ್ಕಂಥ ಸಮಿತಿಗಳ ವರದಿಗಳಲ್ಲೂ ಇದಾವೆ. ಆದರೆ ಎಂಥ ಎಥಿಕಲ್ಲು, ಎಂಥ ಮೊರಾಲಿಟಿ, ಎಂಥ ಸಂಸ್ಕೃತಿ, ಎಂಥ ಇತಿಹಾಸ ಏನನ್ನ ನೀವು ಕಲಿಸ್ತೀರಿ ಅಂತ ನಮ್ಗೆ ಗೊತ್ತಿದೆ. ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತ ಬಳಸ್ತೀರಿ ಇದ್ರೊಳಗೆ ನೀವು, ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತ. ಈ ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತಂದ್ರೆ ನಮ್ಮ ಪ್ರಧಾನಿಗಳು ವಿಜ್ಞಾನಿಗಳ ಸಮಾವೇಶದಲ್ಲಿ ಭಾಷಣ ಮಾಡ್ತಾ ನಮ್ಮ ದೇಶದಲ್ಲಿ ಆಗ್ಲೇನೆ ವಿಮಾನವನ್ನ ಕಂಡು ಹಿಡಿದಿದ್ರು, ಪುಷ್ಪಕ ವಿಮಾನ ನೋಡಿ. ನಮ್ಮ ದೇಶದಲ್ಲಿ ಆಗ್ಲೇನೆ ಪ್ರಣಾಳ ಶಿಶುವನ್ನ ಬೆಳೆಸ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ಕಂಡುಹಿಡಿದ್ರು. ಅದಕ್ಕಾಗಿ ಕೌರವರು ಮಡಿಕೆಯಲ್ಲಿ ಹುಟ್ಟಿದ್ದನ್ನು ಗಮನಿಸಿ. ಸೊ ಈ ಥರದೊಳಗೆ ಪುರಾಣದಲ್ಲಿರ್ತಕ್ಕಂಥ ಕಲ್ಪನೆಗಳನ್ನ ಇತಿಹಾಸವನ್ನಾಗಿ ಮಾಡಿ ಅದನ್ನ ಸೈಂಟಿಫಿಕ್ ಚಿಂತನೆಗಳು ಅಂತ ಹೇಳ್ತಕ್ಕಂಥ ರೀತಿ ಒಳಗೆ ಇವತ್ತು ಮೌಢ್ಯಗಳನ್ನ ನೀವು ವಿಜ್ಞಾನ ಹೇಳ್ತಕ್ಕಂಥ ಒಬ್ಬ ಪ್ರಧಾನಿಯನ್ನ ನಮ್ಮ ಮುಂದೆ ಇಟ್ಕೊಂಡಾಗ ನೀವು ಅದೆಂತ ಸೈಂಟಿಫಿಕ್ ಟೆಂಪರ್ಮೆಂಟ್ ಅನ್ನ ಬೆಳೆಸ್ತೀರಿ ಅಂತ ಅನ್ನೋದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇವತ್ತು ಇಲ್ಲಿರ್ತಕ್ಕಂಥ ರಾಜಕಾರಣ ಮತ್ತು ರಾಜಕೀಯ ಪಕ್ಷಗಳು ತಾನು ಆಡಳಿತ ಮಾಡ್ತಾ ಇರ್ತಕ್ಕಂಥ ಒಂದು ದೇಶಕ್ಕೆ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸುವಾಗ ಅದು ಯಾವ ವರ್ಗದ ಆಡಳಿತ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಯಾವ ವರ್ಗದ ಆಡಳಿತವನ್ನು ಮಾಡಕ್ಕೆ ಇಷ್ಟಪಡ್ತದೋ ಆ ಪಕ್ಷ ಅಥವಾ ಯಾವ ವರ್ಗದ ಮುಖವಾಣಿ ಆಗಿರ್ತದೋ ಆ ವರ್ಗದ ಹಿತಾಸಕ್ತಿಯನ್ನ ಕಾಪಾಡೋಕೆ ಆ ಪಕ್ಷ ಕೆಲಸ ಮಾಡ್ತದೆ. ಉದಾಹರಣೆಗೆ ವೈದಿಕ ಆಡಳಿತದ ಇತಿಹಾಸದಲ್ಲಿ ನಾವು ನೋಡಿದರೆ ದ್ರೋಣಾಚಾರ್ಯರ ಶಿಕ್ಷಣ ಪದ್ಧತಿ ಇದೆಯಲ್ಲ, ಏಕಲವ್ಯನನ್ನ
ದ್ರೋಣಾಚಾರ್ಯರ ಗುರುಕುಲದಿಂದ ಹೊರಗಟ್ಟಿರ್ತಕ್ಕಂಥ ಶಿಕ್ಷಣ ಪದ್ಧತಿ ಏನಿದೆ ಅದು ಗುರುಕುಲಗಳಲ್ಲಿ ಮಂತ್ರವಿದ್ಯೆಯನ್ನ ಮತ್ತು ಯುದ್ಧ ತಂತ್ರ ವಿದ್ಯೆಗಳನ್ನ ಕಲಿಸಿ ಆಡಳಿತ ಮಾಡಕ್ಕೆ ಜನರನ್ನು ಸದೆ ಬಡಿಯೋಕೆ ಇರ್ತಕ್ಕಂಥ ಅಸ್ತ್ರಗಳನ್ನ ಅಲ್ಲಿರ್ತಕ್ಕಂಥ ಕಲಿಕಾರ್ಥಿಗಳಿಗೆ ಶಿಕ್ಷಣಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಶಿಕ್ಷಣ ವ್ಯವಸ್ಥೆನ ನಾವು ನೋಡ್ತೀವಿ. ಸೊ ನಮ್ಮ ದೇಶದ ವೈದಿಕ ಶೈಕ್ಷಣಿಕ ಪರಂಪರೆಯೊಳಗೆ ಕಂಬಾರಿಕೆ ಶಿಕ್ಷಣ ಆಗ್ಲಿಲ್ಲ, ಕುಂಬಾರಿಕೆ ಶಿಕ್ಷಣ ಆಗ್ಲಿಲ್ಲ, ಬಡಿಗೆತನ ಶಿಕ್ಷಣ ಆಗ್ಲಿಲ್ಲ, ಮನೆ ಕಟ್ತಕ್ಕಂಥ ಒಡ್ರ ಕೆಲಸ ಶಿಕ್ಷಣ ಆಗ್ಲಿಲ್ಲ, ಕೃಷಿ ಕೆಲಸ ಶಿಕ್ಷಣ ಆಗ್ಲಿಲ್ಲ, ಅಡಿಗೆ ಮಾಡೋದು ಶಿಕ್ಷಣ ಆಗ್ಲಿಲ್ಲ. ಆದ್ರೆ ನಮ್ಮ ದೇಶದ ಈ ಆಡಳಿತ ವ್ಯವಸ್ಥೆ ಬದಲಾವಣೆ ಆದಾಗ ವೈದಿಕ ಮತ್ತು ಈ ರಾಜ ಮಹಾರಾಜರು ಹೋದ ಮೇಲೆ ಏನು ಬ್ರಿಟಿಷರು ಬಂದ್ರು, ಅವರು ತಮ್ಮ ಆಡಳಿತಕ್ಕೆ ಪೂರಕವಾಗಿ ಒಂದು ಶಿಕ್ಷಣ ಪದ್ಧತಿಯನ್ನ ರೂಪಿಸಿದ್ರು. ಅದೇನು ಅಂತಂದ್ರೆ ಅವ್ರಿಗೆ ವೇದಗಳನ್ನು ಓದಿರ್ತಕ್ಕಂಥ ತ್ರಿವೇದಿಗಳು, ದ್ವಿವೇದಿಗಳು, ಚತುರ್ವೇದಿಗಳು, ಪಂಚವೇದಿಗಳು ಈ ವೇದ ಪಂಡಿತರಿಂದ ಅವರ ಆಡಳಿತಕ್ಕೆ ಪೂರಕವಾಗಿ ಆಗ್ತಾ ಇರಲಿಲ್ಲ. ಅವರ ಆಡಳಿತಕ್ಕೆ ಬೇಕಾಗಿದ್ದು ಈ ದೇಶದ ಸಂಪನ್ಮೂಲವನ್ನ ಲೂಟಿ ಮಾಡೋದು. ಆ ಕಾರಣಕ್ಕಾಗಿ ಅವರು ಈ ನೇಕಾರಿಕೆಯನ್ನ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಅಂತ ಕರೆದು ಅದಕ್ಕೆ ಶಿಕ್ಷಣ ಅಂತ ಅಂದ್ರು. ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಗಣಿ ಇಂಜಿನಿಯರಿಂಗ್ ಅಂತ ಕರೆದ್ರು. ಹಾಗೇನೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಕರೆದ್ರು ಕಂಬಾರಿಕೆ ಮತ್ತು ಬಡಿಗೆತನಕ್ಕೆ. ಸೊ ಈ ತರದ ಮನೆ ಕಟ್ತಕ್ಕಂಥ ಕೆಲಸಕ್ಕೆ ಸಿವಿಲ್ ಇಂಜಿನಿಯರಿಂಗ್ ಅಂತ ಕರೆದ್ರು. ರಸ್ತೆ ಮಾಡಕ್ಕೆ, ಬ್ರಿಡ್ಜ್ಗಳನ್ನು ಮಾಡಕ್ಕೆ ಕಂಬಾರಿಕೆ. ಅಂದ್ರೆ ನಮ್ಮ ದೇಶದ ಸಂಪನ್ಮೂಲವನ್ನ ಲೂಟಿ ಮಾಡುವ ಸಲುವಾಗಿ ಅವರಿಗೆ ಬೇಕಾಗಿರ್ತಕ್ಕಂಥವ್ರು ಮತ್ತು ಈ ತಂತ್ರಜ್ಞರು ಮತ್ತು ಗುಲಾಮರು, ಆಡಳಿತ ಮಾಡಕ್ಕೆ ಗುಲಾಮರು. ಸೊ ಈ ಗುಲಾಮಗಿರಿ ಮಾಡಕ್ಕೆ ಮತ್ತು ತಮ್ಮ ಸಂಪನ್ಮೂಲವನ್ನ ಲೂಟಿ ಮಾಡಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ರೂಪಿಸಿ ಅದಕ್ಕೆ ಶಿಕ್ಷಣ ಅಂತ ಹೆಸರಿಟ್ಟು ಈ ದೇಶವನ್ನ ಲೂಟಿ ಮಾಡಿರಲ್ಲ. ಸೊ ಅವಾಗ ಈ ದೇಶದ ಮೂಲಭೂತ ಒಂದು ಇದು ಇರ್ತಲ್ಲ, ಕ್ರಿಯೇಟಿವಿಟಿ, ಕೃಷಿ ಕ್ರಿಯೇಟಿವಿಟಿ, ಅಗ್ರಿಕಲ್ಚರಲ್ ಸೈನ್ಸ್ ಅಂತ ಬಂದಿದ್ದು ಅವಾಗ ಅವ್ರು ಬಂದ ಮೇಲೇನೆ. ಸೊ ಹಾಗೆ ಈ ತರದ ಕ್ರಿಯೇಟಿವಿಟಿಯನ್ನ ಬ್ರಿಟಿಷ್ ಬಂದ ಮೇಲೆ ನಮ್ಮ ದೇಶದಲ್ಲಿ ಅದನ್ನ ಶಿಕ್ಷಣ ಅಂತ ಕರೆದ್ರು. ಅಫ್ಕೋರ್ಸ್ ಅವ್ರು ಅದನ್ನ ತಮ್ಮ ಲೂಟಿಗಾಗಿ ಕರೆದ್ರು. ಅದಾದ ಮೇಲೆ ಅದು ಮೆಕಾಲೆ ಆಗಿರ್ಬೋದು ಅಥವಾ ವುಡ್ಸ್ ಪ್ರಪೋಸಲ್ಸ್ ಆಗಿರ್ಬೋದು, ಇವೆಲ್ಲವೂ ಸಹಿತ ನಮ್ಮ ದೇಶದ ಒಂದು ಸ್ವಲ್ಪ ಸಾರ್ವತ್ರೀಕರಣ. ಅಂದ್ರೆ ದ್ರೋಣಾಚಾರ್ಯನ ಗುರುಕುಲ ಶಿಕ್ಷಣ ನೀತಿಯಿಂದ ಈ ಶಿಕ್ಷಣ ಬೇರೆ ಬೇರೆ ವಿಷಯಗಳು ಶಿಕ್ಷಣದ ವ್ಯಾಪ್ತಿಗೆ ಬಂದು, ಅದಾದ್ಮೇಲೆ ಸಾಮಾಜಿಕವಾಗಿ ಶಿಕ್ಷಣ ಅಂತ ಅನ್ನೋದು ಬೇರೆ ಬೇರೆ ವಿಷಯಕ್ಕೆ ವಿಸ್ತರಣೆ ಆಯಿತು. ಅದಾದ ಮೇಲೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಅದು ಕೊಠಾರಿ ಆಯೋಗ ಆಗಿರ್ಬೋದು, 1986 ಇರ್ತಕ್ಕಂಥ ಹಲವಾರು ಶಿಕ್ಷಣದ ಸಮಿತಿಯ ವರದಿಗಳಾಗಿರ್ಬೋದು, ಇವು ಎಲ್ಲವೂ ಸಹಿತ 86ರವರೆಗೂ, ಅಂದ್ರೆ ನಾವು ಹೆಚ್ಚು ಕಡಿಮೆ ನಮ್ಮ ದೇಶದ ಸ್ವತಂತ್ರೋತ್ತರ ಭಾರತದ ಒಂದು ಅವಧಿಯನ್ನ 3 ಭಾಗಗಳನ್ನಾಗಿ ಮಾಡ್ತೇನೆ. ಒಂದು 1950ರಿಂದ 1980ರವರೆಗೂ ಒಂದು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯಲ್ಲಿ ಅದು ಆಡಳಿತ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಇವು ಎಲ್ಲವೂ ಸಹಿತ ಸ್ವಲ್ಪ ಜನಮುಖಿಯಾಗಿ ಕಲ್ಯಾಣ ರಾಜ್ಯದ ಆಶಯಗಳನ್ನು ಇಟ್ಕೊಂಡು, ಗುರಿ ಎಷ್ಟು ಸಾಧಿಸಿದ್ರು ಬಿಟ್ಟರು ಬೇರೆ, ಅದರ ಆಶಯಗಳಂತೂ ಅಲ್ಲಿತ್ತು. 80ರ ನಂತರ ಬಂದದ್ದು ಇದು ಸ್ಥಿತ್ಯಂತರದ ಕಾಲ. ಈ ಸ್ಥಿತ್ಯಂತರದ ಕಾಲದಲ್ಲಿ ಮತ್ತೆ ನಮ್ಮ ದೇಶದ ಶಿಕ್ಷಣ ಪದ್ಧತಿ ಈ ಕೈಗಾರಿಕೋದ್ಯಮಿಗಳಿಗೆ ಪೂರಕವಾಗಿ, ತಂತ್ರಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಪೂರಕವಾಗಿ ಬೆಳೀತೆ ಹೊರತು ಜನಸಮೂಹವನ್ನ ಯಾವ ಜನಸಮೂಹ ಶಿಕ್ಷಣದಿಂದ ಮತ್ತು ಸಾಮಾಜಿಕ ಜೀವನದಿಂದ ಆರ್ಥಿಕವಾಗಿ ವಂಚನೆಗೊಳಗಾಗಿತ್ತು ಅದನ್ನು ಕೇಂದ್ರವಾಗಿ ಇಟ್ಕೊಳ್ಳದೆ ಕೇವಲ ತಂತ್ರಜ್ಞಾನ ಮತ್ತು ಆ ಯಂತ್ರಜ್ಞಾನವನ್ನು ಕೇಂದ್ರವಾಗಿ ಇಟ್ಕೊಂಡು ಬಂದಿರತಕ್ಕಂಥ 80ರಿಂದ 90ರವರೆಗೆ ಬಂತು. ಅದಾದ ಮೇಲೆ 90ರ ನಂತರ ಇವತ್ತು ಬಂದಿರತಕ್ಕಂಥ ಬೆಳವಣಿಗೆ ಏನಿದೆ ಅದು ಸಂಪೂರ್ಣವಾಗಿ ಗ್ಯಾಟ್ ಅಗ್ರಿಮೆಂಟ್ ನಂತರ ಸಂಪೂರ್ಣವಾಗಿ ಶಿಕ್ಷಣವನ್ನ ಸೇವೆ ಅಂತ ನೋಡಿದೇನೆ ಶಿಕ್ಷಣವನ್ನ ವ್ಯಾಪಾರೀಕರಣವಂತ ನೋಡಿ, ಅದಾದ ಮೇಲೆ ಶಿಕ್ಷಣವೂ ಸಹಿತ ಕೈಗಾರಿಕೆಗಳ ತರ ಒಂದು ವ್ಯಾಪಾರವಾಗಿ ಇವತ್ತು ಆರೋಗ್ಯ ವ್ಯಾಪಾರೀಕರಣ, ಶಿಕ್ಷಣ ವ್ಯಾಪಾರೀಕರಣ, ಸಾರಿಗೆ ವ್ಯಾಪಾರೀಕರಣ ಇವೆಲ್ಲವೂ ಆಗಿದ್ದಾವೆ. ಸೊ ಅವಾಗ ಸಾರ್ವಜನಿಕ ಸಂಪತ್ತನ್ನ ಖಾಸಗಿ ವಲಯಕ್ಕೆ ವಹಿಸಿಕೊಡ್ತಕ್ಕಂಥ ರೀತಿಯಲ್ಲೇ ಲಾಭ ತರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನ ಖಾಸಗಿ ವಲಯಕ್ಕೆ ವಹಿಸಿಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಈಗಾಗಲೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿದೆ. ಅದು ಫೈನಾನ್ಸ್ ಸೆಕ್ಟರ್ ಆಗಿರ್ಬೋದು, ಇನ್ಶೂರೆನ್ಸ್, ಬ್ಯಾಂಕ್ಗಳು ಆ ಥರದಾಗಿರ್ಬೋದು, ಅಥವಾ ಸಾರಿಗೆ ಅಂತ ರೈಲ್ವೆ ಖಾಸಗೀಕರಣ ಮಾಡ್ತಾ ಇದೆ, ವಿಮಾನಯಾನ ಖಾಸಗೀಕರಣ ಮಾಡ್ತಾ ಇದೆ. ಸೊ ಕೈಗಾರಿಕೆಗಳನ್ನ ಖಾಸಗಿ ಮಾಡ್ತಾ ಇದೆ, ಗಡಿ ದೊಡ್ಡ ಬೆಟ್ಟಗಳನ್ನ ಖಾಸಗೀಕರಣ ಮಾಡ್ತಾ ಇದೆ. ಇವತ್ತು ಕೃಷಿಯನ್ನು ಸಹಿತ ಕೃಷಿ ಭೂ ಸುಧಾರಣಾ ಕಾನೂನುಗಳನ್ನ ತಿದ್ದುಪಡಿ ಮಾಡಿ ಕೃಷಿಯನ್ನು ಸಹಿತ ಖಾಸಗಿ ಕಂಪನಿಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಹಾಗೇನೆ ಶಿಕ್ಷಣ ಕ್ಷೇತ್ರವನ್ನ ಸಂಪೂರ್ಣವಾಗಿ ಖಾಸಗೀಕರಣ ಮಾಡಿ ಆ ಮೂಲಕ ವ್ಯಾಪಾರೀಕರಣಕ್ಕೆ ಅನುಕೂಲ ಮಾಡಿ, ಆಮೇಲೆ ಕಾರ್ಪೊರೇಟ್ ಕಂಪನಿಗಳಿಗೆ, ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹೇಗೆ
ಇವತ್ತು ಅಂಬಾನಿ ಅದಾನಿ ಅಂತವರು ನಮ್ಮ ದೇಶದ ಮೊನೊಪಲಿ ಅಂಶಗಳದಾವೋ ಹಾಗೆ ವಿಶ್ವದಲ್ಲಿ ಮೊನೊಪಲಿ ಆಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರದ ಉದ್ಯಮಿಗಳನ್ನ ಈ ದೇಶದ ಶಿಕ್ಷಣ ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದು ಇದನ್ನು ಉದ್ಯಮಕ್ಕೆ ಒಳಪಡಿಸ್ತಕ್ಕಂಥ ಕೆಲಸವನ್ನ ಈ ಡೆಲ್ಲಿ ಸರ್ಕಾರ ಮಾಡ್ತದೆ. ಅದೇ ಸಂದರ್ಭದಲ್ಲಿ ನಾಗ್ಪುರ್ ಸರ್ಕಾರ ಹೊಂದಿದೆ. ನಾಗ್ಪುರ್ನಲ್ಲಿರ್ತಕ್ಕಂಥ RSS ಸರ್ಕಾರ ಅದು ಇವೆಲ್ಲ ಸಾಧನೆ ಆಗಬೇಕಾದ್ರೆ ಇದು ಕೇಸರೀಕರಣಗೊಳ್ಳಬೇಕು. ಅಂದ್ರೆ ಒಂದು ಕಡೆ ಚಾತುರ್ವರ್ಣದೊಳಗೆ ಇವೆಲ್ಲವೂ ಇದಾವೆ. ಆರ್ಥಿಕ ಸಾಮ್ರಾಜ್ಯಶಾಹಿತನ ಒಂದು ಕಡೆ ಆದ್ರೆ ಧಾರ್ಮಿಕ ಸಾಮ್ರಾಜ್ಯಶಾಹಿತನ ಇನ್ನೊಂದು ಕಡೆ. ಮೊನ್ನೆ ಮೋದಿಯವರು ಇವತ್ತು ಈ ಎಲ್ಲ ಸಾರ್ವಜನಿಕ ಸಂಪತ್ತನ್ನ ಖಾಸಗೀಕರಣಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಪ್ರಾಥಮಿಕ ಮತ್ತು ಉನ್ನತ ಅಂತ 2 ಹಂತದಲ್ಲಿ ಶಿಕ್ಷಣ ಈ ಒಂದು ಶಿಕ್ಷಣ ನೀತಿ ಏನಿದೆ 2020ರ ಹೊಸ ಶಿಕ್ಷಣ ನೀತಿ, ಇದರಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಅಂತ 2 ಅಂಶಗಳನ್ನು ತಗೊಂಡ್ಬರ್ತಾರೆ. ಅದ್ರ ಬಗ್ಗೆ ಕೆಲವು ಟೆಕ್ನಿಕಲ್ ಅಂಶಗಳನ್ನ ಬೇರೆ ಬೇರೆ ಗೆಳೆಯರು ಮಾತಾಡ್ತಾರೆ. ಅದು ನಾನು ಒಂದನ್ನು ಹೇಳಕ್ ಇಷ್ಟಪಡ್ತೇನೆ. ಅಲ್ಲಿ ಒಂದು ಅಂಶ ಇದೆ, ಸಾರ್ವಜನಿಕ ಸಂಪತ್ತನ್ನ ಕಾಪಾಡ್ತಕ್ಕಂಥ ಗೌರವ ಪಡ್ತಕ್ಕಂಥ ರೀತಿ ಒಳಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸಬೇಕು ಅನ್ನೋದು ಒಂದು ಉದ್ದೇಶಗಳಲ್ಲಿ ಅದು ಒಂದು. ಸೊ ಇದನ್ನ ನಾವು ನೋಡ್ಬೇಕು ಅಂತಂದ್ರೆ ಈ ದೇಶದ ಪ್ರಧಾನಿಗೆ ಆ ಗೌರವ ಇದೆಯಾ? ಸಾರ್ವಜನಿಕ ಸಂಪತ್ತನ್ನು ಸಂಪೂರ್ಣವಾಗಿ ನೀವು ಮಾರಾಟ ಮಾಡ್ತಾ ಇದ್ದೀರಿ. ಸೊ ಇಲ್ಲಿ ಸಾರ್ವಜನಿಕ ಸಂಪತ್ತನ್ನು ರಕ್ಷಣೆ ಮಾಡಬೇಕು. ಇನ್ನೊಂದು ಕಡೆ ಹೇಳ್ತಾರೆ ಇದು ಪ್ರೈಮರಿ ಎಜುಕೇಶನ್. ಅವ್ರು ಹೇಳ್ತಾರೆ ಸಮಗ್ರವಾದ ವ್ಯಕ್ತಿತ್ವ, ಹೋಲಿಸ್ಟಿಕ್ ಸಮಗ್ರವಾದ ವ್ಯಕ್ತಿತ್ವವನ್ನು ರೂಪಿಸುವ ಗುರಿ ನಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹೊಂದಿದೆ. ಇಂಟರ್ ಡಿಸಿಪ್ಲಿನರಿ ಸ್ಟಡಿ, ಇಂಟರ್ ಡಿಸಿಪ್ಲಿನರಿ ಸ್ಟಡಿ ಒಳಗೆ ರಾಜಕೀಯ ಹುನ್ನಾರಗಳು ಒಳಪಡಬೇಕು, ರಾಜಕೀಯ ಉದ್ದೇಶಗಳು ಒಳಪಡಬೇಕು, ರಾಜಕೀಯ ಗುರಿಗಳು ಸಹಿತ ಇಂಟರ್ ಡಿಸಿಪ್ಲಿನರಿ ಸ್ಟಡಿ ಒಳಗೆ ಒಳಪಡಬೇಕು. ಈ ಶಿಕ್ಷಣ ಯಾಕೆ ಬೇಕು ಅಂತ ಅನ್ನೋದು. ಸೊ ಇಲ್ಲಿ ಈಗಾಗಲೇ ದತ್ತ ಅವರು ಗುರುತಿಸಿದ್ರು, ಒಂದು ಕಡೆ ಪ್ರಾಥಮಿಕ ಶಿಕ್ಷಣವನ್ನ ಏಕತ್ರಿಗೊಳಿಸಿ ಅದು ಖಾಸಗಿ ವಲಯಕ್ಕೆ ಅನುಕೂಲ ಆಗುವ ರೀತಿ ಒಳಗೆ ಮಾಡ್ತಕ್ಕಂಥ ಒಂದು ಹುನ್ನಾರ ಇಲ್ಲಿದೆ. ಅದು ಹಿಡನ್ ಅಜೆಂಡಾ, ಮೇಲ್ನೋಟಕ್ಕೆ ಕಾಣೋದಿಲ್ಲ. ಇನ್ನೊಂದು ಬಹಳ ಮುಖ್ಯವಾದದ್ದು, 1980ರ ದಶಕದಲ್ಲಿ ಆರಂಭಕ್ಕೆ ನಾವು ಗೋಕಾಕ್ ಕಮಿಟಿ ವಿರುದ್ಧ ಒಂದು ಹೋರಾಟವನ್ನು ಮಾಡಿದ್ವಿ. ಗೋಕಾಕ್ ಕಮಿಟಿ ವಿರುದ್ಧ ಮೊದಲನೇ ಹಂತದಲ್ಲಿ ಗೋಕಾಕ್ ಕಮಿಟಿಯನ್ನ ಗುಂಡೂರಾವ್ ಸರ್ಕಾರ ಯಾಕೆ ನೇಮಿಸಿದ್ರು? ಕರ್ನಾಟಕದ ಪ್ರೌಢಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಂಸ್ಕೃತಕ್ಕೆ ಯಾವ ಸ್ಥಾನಮಾನ ಇರಬೇಕು ಅಂತ ಅನ್ನೋದನ್ನು ಗುರುತಿಸೋಕೆ ಸಮಿತಿನ ನೇಮಿಸಿದ್ರು. ಅವಾಗ ಮೊದಲನೇ ಹಂತದಲ್ಲಿ ನಾನು ಆ ಚಳವಳಿಯಲ್ಲಿ ಭಾಗಿಯಾಗಿದ್ದವು. ಕರ್ನಾಟಕದಲ್ಲಿ ಬಹಳ ದೊಡ್ಡ ಚಳವಳಿ ನಡೀತು, ಗೋಕಾಕ್ ಹೋರಾಟ. ಈ ಗೋಕಾಕ್ ಹೋರಾಟದಲ್ಲಿ 2 ಆಯಾಮಗಳಿದ್ದಾವೆ. ಮೊದಲನೇದ್ದು ಗೋಕಾಕ್ ಗೋ ಬ್ಯಾಕ್ ಅನ್ನೋದು. ಯಾಕೆ ಗೋ ಬ್ಯಾಕ್ ಅಂದ್ರೆ ಸಂಸ್ಕೃತಕ್ಕೆ ಯಾವ ಸ್ಥಾನಮಾನ ಇರಬೇಕು ಅಂತ ಅನ್ನೋದನ್ನ ಗೋಕಾಕರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಕಳಿಸಿದ್ರಲ್ಲ, ಅದಕ್ಕೆ ಗೋ ಬ್ಯಾಕ್ ಅಂತ ಹೋರಾಟ. ಅದು ಕರ್ನಾಟಕದಾದ್ಯಂತ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಬಿಜಾಪುರದಲ್ಲಿ ದೊಡ್ಡ ಪ್ರತಿರೋಧನ ಎದುರಿಸಿ ಆ ಸಮಿತಿ ವಾಪಸ್ ಹೋಯಿತು. ಹೋದ ಮೇಲೆ VK ಗೋಕಾಕ್ ಅವರು ಕನ್ನಡಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರು. ಇಲ್ಲಿ ಮಾತೃಭಾಷೆ ಕನ್ನಡ ಪ್ರಾಧಾನ್ಯತೆಯನ್ನು ಪಡಿಬೇಕು ಅಂತ ಅನ್ನೋದು. ಅಂದ್ರೆ ಸಂಸ್ಕೃತದ ಸ್ಥಾನಮಾನವನ್ನ ಅಧ್ಯಯನ ಮಾಡಕ್ಕೆ ಬಂದಿರತಕ್ಕಂಥ ಒಂದು ಸಮಿತಿ ಅದು ಕನ್ನಡಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಅಂಶವನ್ನು ಕೊಡ್ತು. ಅವಾಗ 2ನೇ ಹಂತದಲ್ಲಿ ಗೋಕಾಕ್ ವರದಿ ಜಾರಿ ಬರಲಿ ಅಂತಕ್ಕಂಥ ಹೋರಾಟ. ಸೊ ಅಂತ ಗೋಕಾಕ್ ವರದಿ ಜಾರಿ ಬರಲಿ ಅಂತಕ್ಕಂಥ ಹೋರಾಟ, ಇಡೀ ಈ ವರದಿಯಲ್ಲಿ ಒಂದು ಅಂಶವನ್ನ ಗಮನಿಸಬೇಕು. ಪ್ರಾಥಮಿಕ ಹಂತದಲ್ಲಿ ಫಂಡಮೆಂಟಲ್ ಸ್ಟ್ರಕ್ಚರ್ ನಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಅಂತ ಕರೆಯುವಾಗ ಹಿಂದಿ ಒಂದು ಮಾತೃಭಾಷೆ, ಮನೆಯ ಭಾಷೆ, ಸಂಸ್ಕೃತ ಒಂದು ಮಾತೃಭಾಷೆ ಅಂತ ಹೇಳಿ ಆ ಮಾತೃಭಾಷೆಯ ಹೆಸರಿನಲ್ಲಿ ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ನನ್ನದಲ್ಲದ ಭಾಷೆ ಒಂದು ಪ್ರಧಾನ ಭಾಷೆಯಾಗಿ ಬರ್ತಕ್ಕಂಥ ಪಿತೂರಿ, ಇದು ಕೇಸರೀಕರಣದ ಒಂದು ಭಾಗ. ಇದರ ಜೊತೆಗೇನೆ ಇಲ್ಲಿ ಹೇಳ್ತಾರೆ ಒಂದು ನಮ್ಮ ಹಿಸ್ಟ್ರಿಯನ್ನ ಮೇರು ಅಂತ ಕರೀತಾರೆ ಇವರು ಯೂನಿವರ್ಸಿಟಿಗಳು. ಎಲ್ಲ ಟೆಕ್ನಾಲಜಿಕಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ರಿಸರ್ಚು ಸೈನ್ಸ್ ಈ ಥರದ ಅಧ್ಯಯನ ಮಾಡ್ತಕ್ಕಂಥ ಒಂದು ಮೇರು ರಿಸರ್ಚ್ ಸೆಂಟರ್ಗಳನ್ನ ಕರೀತಾರೆ. ಮಲ್ಟಿ ಡಿಸಿಪ್ಲಿನರಿ ಸ್ಟಡಿಯನ್ನು ಮಾಡ್ತಕ್ಕಂಥ ಈ ವಿಶ್ವವಿದ್ಯಾಲಯಗಳನ್ನ ಮೇರು ಅಂತ ಕರೀತಾರೆ ಇವರು. ಸೊ ಅಲ್ಲಿ ಕರೆಯುವಾಗ ಅವ್ರು ಹೇಳ್ತಾರೆ ನಮ್ಮ ಹಿಸ್ಟ್ರಿಯನ್ನು ಅಧ್ಯಯನ ಮಾಡಬೇಕು. ಸೊ ನೀವೇನ ಹಿಸ್ಟ್ರಿಯನ್ನು ಹೇಳ್ತಾ ಇದ್ದೀರಿ ಅಂತ ಈಗಾಗಲೇ ಗೊತ್ತಿದೆ. ಸೊ ಇಲ್ಲಿ ಬಳಸ್ತಕ್ಕಂಥ ಎಲ್ಲ ವಿಷಯಗಳು ಇಲ್ಲಿ ನೀವು ಈ ಡಾಕ್ಯುಮೆಂಟ್ ಅನ್ನು ಗಮನಿಸಿದಾಗ ಪುಟ 37ರಲ್ಲಿ ಹೇಳ್ತಾರೆ, ಇಲ್ಲಿ
ಮೌಲ್ಯಾಧಾರಿತ ಶಿಕ್ಷಣ ಅಂತಕ್ಕಂಥ ಒಂದು ಶಬ್ದವನ್ನು ಬಳಸ್ತಾರೆ. ಓಕೆ, ಸೈನ್ಸು, ಟೆಕ್ನಾಲಜಿ, ಫಂಡಮೆಂಟಲ್ ಎಜುಕೇಶನ್ ಇದೆಲ್ಲ ಓಕೆ. ಹೈಯರ್ ಎಜುಕೇಶನ್ ಅಲ್ಲಿ ಬಂದಾಗ ಒಂದು ಶಬ್ದವನ್ನು ಬಳಸ್ತಾರೆ, ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್, ಮೌಲ್ಯಾಧಾರಿತ ಎಜುಕೇಶನ್. ಹಂಗಂದ್ರೆ ಏನು? ಮೊಟ್ಟ ಮೊದಲನೇದಾಗಿ ಅವ್ರು ಹೇಳೋದು ಹ್ಯೂಮನ್ ವ್ಯಾಲ್ಯೂಸ್. ಆ ಹ್ಯೂಮನ್ ವ್ಯಾಲ್ಯೂಸ್ ಯಾವುದು? ಟ್ರುತ್, ಸತ್ಯ. ಸತ್ಯವನ್ನ ಈ ಸರ್ಕಾರ ಹೇಳ್ತಾ ಇಲ್ಲ. ಸುಳ್ಳು ಹೇಳ್ತಕ್ಕಂಥ ಸರ್ಕಾರದಿಂದ ಸತ್ಯವನ್ನು ಒಂದು ಮೌಲ್ಯವಾಗಿ ಪ್ರತಿಪಾದನೆ ಮಾಡ್ತೀವಿ ಅಂತ ಹೇಳಿ ಈ ಡಾಕ್ಯುಮೆಂಟ್ ಅಲ್ಲಿ ಹೇಳ್ತಾ ಇದ್ದೀರಿ. ಎರಡನೇದಾಗಿ ಧರ್ಮ. ಧರ್ಮವನ್ನ ಮತಧರ್ಮವನ್ನಾಗಿಸಿ ಮತಾಂತರ ಮೂಲಕ ನೀವು ದಾಳಿ ಮಾಡಿಸ್ತಾ ಇರ್ತಕ್ಕಂಥ ಮತಾಂತರ ಮೂಲಕ ದಾಳಿ ಮಾಡಿಸ್ತಾ ಇರ್ತಕ್ಕಂಥ ಮತಧರ್ಮವನ್ನು ಇಟ್ಕೊಂಡು ನೀವು ಧರ್ಮವನ್ನು ಕಲಿಸೋಕೆ ಈ ಡಾಕ್ಯುಮೆಂಟ್ ಅಲ್ಲಿ ಹೇಳ್ತೀರಿ. ಮೂರನೇದು ಶಾಂತಿ ಅಂತ ಹೇಳ್ತಾರೆ. ಈ ದೇಶದಲ್ಲಿ ಶಾಂತಿಯನ್ನ ಕದಡಿದವ್ರು ಯಾರು? ನೀವೇ. ನಿಮ್ಮ ಸರ್ಕಾರಗಳು ಬಂದ ಮೇಲೆ JNU ಆಗಿರ್ಬೋದು, ಟೆಕ್ನಾಲಜಿಕಲ್ ಯೂನಿವರ್ಸಿಟಿಗಳಾಗಿರ್ಬೋದು, IITಗಳಾಗಿರ್ಬೋದು, ಎಲ್ಲ ಕಡೆನೂ ಒಂದು ಅಶಾಂತಿ ಉಂಟಾಯ್ತು. ಯಾಕಾಯ್ತು? ಶಾಂತಿಯನ್ನು ನೀವು ಕದಡಿದ್ದೀರಿ. ಪ್ರೇಮ, ಲವ್, ಅಸಹಿಷ್ಣುತೆನೇ ನಿಮ್ಮ ಸರ್ಕಾರದ ಮುಖ್ಯ ಧ್ಯೇಯ, ದ್ವೇಷ. ಸೊ ಅದನ್ನು ನೀವು ಶಿಕ್ಷಣದಲ್ಲಿ ಮೌಲ್ಯ ಅಂತ ಹೇಳಕ್ ಹೊರಟಿದ್ದೀರಿ. ಸೊ ಅದ್ರ ಜೊತೆಗೆ ಅಹಿಂಸಾ. ಸೊ ಅಂದ್ರೆ ಯಾರು ಈ ಎಲ್ಲ ಅಂಶಗಳನ್ನ ವಿರೋಧ ಮಾಡ್ತಿರೋ ಅವ್ರ ಬಾಯಿಯಿಂದ ಇಂಥ ನೀತಿಗಳನ್ನ ತರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತ ಹೇಳ್ತೀವಿ. ವಿಶ್ವವಿದ್ಯಾಲಯಗಳು ವಾದ ಸಂವಾದದ ಕೇಂದ್ರಗಳಾಗಬೇಕು ಅಂತ. ವಾದ ಸಂವಾದ ಮಾಡಕ್ಕಾಗೇನೆ ವಾದ ಮತ್ತು ಸಂವಾದಕ್ಕೆ JNUನಂತ ದೊಡ್ಡ ಉದಾಹರಣೆ ಇನ್ನೊಂದು ಇರಲಿಲ್ಲ ಈ ದೇಶದಲ್ಲಿ. ಅಂತ JNUನ ಸದೆಬಡಿಯಕ್ಕೆ ನೋಡಿದ್ದೀರಿ. ನೀವು ನಿಮ್ಮ ಒಂದು ಸಂಸ್ಕೃತಿ, ಒಂದು ಸರ್ಕಾರ, ಒಂದು ದೇಶ, ಒಂದು ಆಡಳಿತ, ಒಂದು ಟ್ಯಾಕ್ಸ್, ಒಂದು ಶಿಕ್ಷಣ, ಈ ಒಂದು ಕಾನ್ಸ್ಪಿರಸಿಯಲ್ಲಿ ದೇಶವನ್ನು ಸದೆಬಡಿಯಕ್ಕೆ ಹೊರಟಿರ್ತಕ್ಕಂಥ ನೀವು ನಿಮ್ಮದೇ ಆಗಿರ್ತಕ್ಕಂಥ ಪ್ಯಾರಾಮಿಲಿಟರಿ ಪಡೆಯನ್ನು ಹಿಟ್ಲರ್ನ ರೂಪದಲ್ಲಿ, ಹಿಟ್ಲರ್ನ ರೀತಿಯಲ್ಲಿ ಪ್ಯಾರಾಮಿಲಿಟರಿ ಪಡೆಯನ್ನು ಕಟ್ಟಿ ವಾದ ಸಂವಾದ ಮಾಡೋರಿಗೆ ಯಾಕೆ ದಾಬೋಲ್ಕರ್ ಅವರು ಕೊಲೆ ಆಯಿತು? ದಾಬೋಲ್ಕರ್ ಅವರು ಕೊಲೆಯಾಗಿದ್ದು ನಿಮ್ಮ ಧರ್ಮ ಬೋಧನೆಯ ಮತಾಂಧರಿಂದ ಆಗಿದ್ದು. ಅಸಹಿಷ್ಣುತೆ, ವೈಚಾರಿಕ ಟೆಂಪರ್ಮೆಂಟ್ ಅನ್ನು ಬೆಳೆಸಕ್ ಹೋದವರು. ಇತಿಹಾಸದ ವಿಶ್ಲೇಷಣೆ ಬಗ್ಗೆ ಹೇಳ್ತಾರೆ ಈ ಡಾಕ್ಯುಮೆಂಟ್ ಅಲ್ಲಿ. ಪನ್ಸಾರೆ ಅವರು ಇತಿಹಾಸದ ವಿಶ್ಲೇಷಣೆಯನ್ನ ಶಿವಾಜಿ ಬಗ್ಗೆ ಮಾಡಕ್ ಹೋದ್ರು, ಹೊಡೆದುಕೊಂಡ್ರಿ. ಕಲಬುರ್ಗಿ ಅಂತ ಚಿಂತಕರು, ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು, ಅವರು ವೈದಿಕ ಧರ್ಮದ ಸಂಸ್ಕೃತಿಯ ಹೇರಿಕೆಗೆ ಪ್ರತಿಯಾಗಿ ಬಸವಣ್ಣನವರ ತತ್ವಗಳನ್ನ ನಿಜವಾದ ಅರ್ಥದಲ್ಲಿ ಪ್ರತಿಪಾದನೆ ಮಾಡಕ್ ಹೋದಾಗ ಅವ್ರನ್ನ ಹೊಡೆದುಕೊಂಡ್ರಿ. ಅಸಹಿಷ್ಣುತೆ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದೀರಿ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ. ಗೌರಿ ಲಂಕೇಶ್ ಅಂತ ಪತ್ರಕರ್ತೆಯನ್ನು ಹೊಡೆದುಕೊಂಡಾಗ ಈ ದೇಶದ ಪ್ರಧಾನಿ ಒಂದೇ ಒಂದು ಮಾತನ್ನ ಹೇಳಿಲ್ಲ. ಇದರ ಅರ್ಥ ಏನು? ಸೊ ಈ ಒಂದು ಡಾಕ್ಯುಮೆಂಟ್ ಇದನ್ನು ಬೋಗಸ್. ನಿಮ್ಮದೇ ಆಗಿರ್ತಕ್ಕಂಥ ವೈದಿಕ ಶ್ರೇಷ್ಠತೆಯ ಮೌಲ್ಯಗಳನ್ನ ಹೇರೋದ್ರ ಮುಖಾಂತರವಾಗಿ ಕೇಸರೀಕರಣವನ್ನ ಇಂಪ್ಲಿಮೆಂಟ್ ಮಾಡೋ ಕಾರಣಕ್ಕಾಗಿ ಇವತ್ತು ಈ ಡಾಕ್ಯುಮೆಂಟ್ ಅನ್ನು ತಗೊಂಡ್ಬರ್ತಾ ಇದ್ದೀರಿ. ಈ ಡಾಕ್ಯುಮೆಂಟ್ ಅಲ್ಲಿ, ಈ ಪೆಡಗಾಗಿಯಲ್ಲಿ, ಈ ಕರಿಕ್ಯುಲಮ್ ಅಲ್ಲಿ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಪಾತ್ರ ಇಲ್ಲ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಯಾವುದೇ ಪಾತ್ರ ಇಲ್ಲ. ಎಲ್ಲವೂ ಕೇಂದ್ರದ ಕರಿಕ್ಯುಲಮ್ ಕಮಿಟಿ ಅಲ್ಲಿ ಏನ್ ಸಿದ್ಧ ಮಾಡ್ತೀವಿ, ಪೆಡಗಾಗಿ NCERT, ಅದಕ್ಕಾಗಿ ಸರ್ವೆ ಮಾಡ್ತಕ್ಕಂಥ ಕಮಿಟಿಗಳು ಅಲ್ಲಿಂದನೇ ಬರ್ತವೆ, ಟೆಸ್ಟ್ ಮಾಡ್ತಕ್ಕಂಥ ಕಮಿಟಿಗಳು ಅಲ್ಲಿಂದನೇ ಬರ್ತವೆ. ಇದೆಲ್ಲರ ಜೊತೆಗೆ ಇದಕ್ಕೆ ಒಂದು ಸೂಕ್ಷ್ಮವನ್ನು ಗಮನಿಸಬೇಕು. ಒಂದು ಸೂಕ್ಷ್ಮವನ್ನ ಈ ಡಾಕ್ಯುಮೆಂಟ್ ಅಲ್ಲಿ ಹೇಳ್ತಾರೆ. ಆ ಸೂಕ್ಷ್ಮಗಳು ಈಗೂ ಇದ್ದಾವೆ. ನಾವು SDMC ಅಂತ ಕರಿತೀವಿ. ಸ್ಥಳೀಯ ಮಟ್ಟದಲ್ಲಿ ಶಾಲಾ ನಿರ್ವಹಣಾ ಸಮಿತಿಗಳನ್ನ ಸ್ಥಳೀಯ ಸಮಾಜದ ಜನರಿಂದ ಕರಿತೀವಿ. ಅಫ್ಕೋರ್ಸ್
ಕೆಲವು ಕಡೆ ಆ ಸ್ಥಳೀಯ ಶಾಸಕರಿಂದ ಪೊಲಿಟಿಸೈಸ್ ಆಗಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇಲ್ಲಿ ಹೇಳೋದು ಸಾಮಾಜಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಂದ ಇದನ್ನ ಮಾನಿಟರ್ ಮಾಡೋದು, ಶಿಕ್ಷಕರಿಗೆ ಟ್ರೈನಿಂಗ್ ಕೊಡೋದು, ಅವರು ಮಧ್ಯಪ್ರವೇಶ ಮಾಡೋದು, ಶಾಲಾ ನಿರ್ವಹಣೆಯಲ್ಲಿ ಭಾಗವಹಿಸುವುದು. ಅಂದ್ರೆ ಪ್ಯಾರಾಮಿಲಿಟರಿ ಪಡೆಯನ್ನೇನು ಮಾಡಿದಿರಿ, ಈ ಪ್ಯಾರಾಮಿಲಿಟರಿ ಪಡೆ, ಕೇಸರಿ ಪಡೆಗಳು ಎಲ್ಲ ಹಂತದಲ್ಲಿ ಶಾಲಾ ಆವರಣದೊಳಗೆ ನುಗ್ಗುತ್ತವೆ. ನುಗ್ಗಿ ಶಿಕ್ಷಣದ ಕೇಸರೀಕರಣವನ್ನು ಜಾರಿಗೆ ತರಕ್ಕೆ ಈ ಕೇಂದ್ರದ NCERT ಅಥವಾ ಕೇಂದ್ರದ ಪೆಡಿಗಾಗಿ, ಕೇಂದ್ರದ ಒಂದು ಕರಿಕ್ಯುಲಮ್ ಏನಿದೆ ಅದನ್ನ ಜಾರಿಗೆ ತುಂಬುತ್ತವೆ. ಕೊನೆಯ ಅಂಶನ ಪರಿಗಣಿಸಬೇಕು. ಇಡೀ ಡಾಕ್ಯುಮೆಂಟ್ ಅಲ್ಲಿ ಎಲ್ಲೂ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ನಾವು ರಾಷ್ಟ್ರೀಕರಣಗೊಳಿಸ್ತೀವಿ ಅಂತ ಇಲ್ಲ. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಪೂರಕವಾಗಿ ಈ ಡಾಕ್ಯುಮೆಂಟ್ ಸಿದ್ಧವಾಗಿದೆ. ಇದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ನೀವು ಹೇಳ್ತಕ್ಕಂಥ ಈ ಧರ್ಮ, ಶಾಂತಿ, ಸೈಂಟಿಫಿಕ್ ಟೆಂಪರ್ಮೆಂಟು, ಎಲ್ಲರಿಗೂ ಶಿಕ್ಷಣ ಏನು ಹೇಳ್ತಾರಲ್ಲ, ಎಲ್ಲ ಕಡೆನೂ SEDC ಅಂದ್ರೆ ಸೋಷಿಯಲಿ ಎಕಾನಮಿಕಲಿ ತೊಂದರೆಗೊಳಗಾಗಿರ್ತಕ್ಕಂಥ ಜನಸಮೂಹ ಅಂತೇನು ಹೇಳ್ತೀರಿ, ಅನ್ಅಡ್ವಾಂಟೇಜಸ್ ಗ್ರೂಪ್ಸ್, ಸೋಷಿಯಲಿ ಎಕಾನಮಿಕಲಿ ಅನ್ಅಡ್ವಾಂಟೇಜ್ ಆಗಿರ್ತಕ್ಕಂಥ ಗುಂಪುಗಳಿದಾವಲ್ಲ, ಅದನ್ನ ಉದ್ಧಾರ ಮಾಡಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಲ್ಲ. ಅದನ್ನ ರಾಷ್ಟ್ರೀಕರಣ ಮಾಡಿದಾಗ ಮಾತ್ರ ಇದಾಗ್ತದೆ. ಸಮಗ್ರ ಆಂತರಿಕ ದಾಖಲಾತಿ ಬಗ್ಗೆ ಹೇಳ್ತಾ ಇದ್ದೀರಿ, ಸಮಗ್ರ ದಾಖಲಾತಿ ರೇಷಿಯೋ ಬಗ್ಗೆ ಹೇಳ್ತಾ ಇದ್ದೀರಿ. ಸೊ ಅದು ಯಾಕೆ ಕಡಿಮೆ ಆಗಿದೆ? ಅದು ಜಾಸ್ತಿ ಆಗ್ಬೇಕಾದ್ರೆ ಜನಜೀವನದ ಬದುಕು ಉತ್ತಮ ಆಗಬೇಕು. ನೀವು ರೈತರನ್ನ ಬೀದಿಗೆ ತಳ್ಳಿ, ಕಾರ್ಮಿಕರನ್ನ ಬೀದಿಗೆ ತಳ್ಳಿ, ಮಧ್ಯಮ ವರ್ಗವನ್ನ ಬೀದಿಗೆ ತಳ್ಳಿ, ಇಲ್ಲಿ ಗ್ರಾಸ್ ರೇಷಿಯೋ ರಿಜಿಸ್ಟ್ರೇಷನ್ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ, ದಾಖಲಾತಿ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ಅದು ಆಗೋದಲ್ಲ. ಸೊ ಇದೊಂದು ನಾಟಕ. ಇಲ್ಲಿರೋದು 4 ಅಂಶಗಳು. ಒಂದು ಕೇಸರೀಕರಣ, ಇನ್ನೊಂದು ವ್ಯಾಪಾರೀಕರಣ, ಖಾಸಗೀಕರಣ ಮತ್ತು ಕಾರ್ಪೊರೇಟೀಕರಣ. ಆ ಕಾರಣಕ್ಕಾಗಿ ಈ ದೇಶದ ಜನಪರ, ಪ್ರಜಾಸತ್ತಾತ್ಮಕ, ಜಾತ್ಯತೀತ, ಸೈಂಟಿಫಿಕ್ ಆಲೋಚನೆ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು, ಯುವಜನರು, ಸಾಹಿತಿಗಳು, ಬುದ್ಧಿಜೀವಿಗಳು, ಶಿಕ್ಷಣ ಕ್ಷೇತ್ರದ ಜನ ಈ NEP ವಿರುದ್ಧ, ನ್ಯೂ ಎಜುಕೇಶನ್ ಪಾಲಿಸಿ ವಿರುದ್ಧ ಧೀಮಂತವಾದಂಥ ಹೋರಾಟವನ್ನ ಮಾಡ್ಕೋಬೇಕು. ಈ ಹೋರಾಟ ಜೊತೆ ನಾನಿದ್ದೀನಿ. ನಿಮ್ಮೆಲ್ಲರ ಹೋರಾಟಕ್ಕೆ ಬೆಂಬಲವನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.